ಅವ್ರಷ್ಟು ಹೇಳಕತ್ತಾರ ಚಾ ಕುಡ್ದು ಉಣಿಸಿ ಕಳ್ಸ ಅಂತಂದು ನಾವೇನು ಗತಿಗೆಟ್ಟು ನಮ್ಮ ಮನ್ಯಾಗ ಊಟ ಇಲ್ಲಾರ್ದ ಇಲ್ಲಿಗೇನು ಬಂದಿಲ್ಲ. ಬಾ ಹೋಗಂಬ. ಅಣ್ಣ ಅಣ್ಣ ಅವ್ವ ಬೇಸರ ಮಾಡ್ಕೋಬೇಡ್ರಿ, ಬರ್ರಿ. ಬುತ್ತಿ ತಂದಿರಲ್ಲ, ಊಟ ಮಾಡುವಂತ್ರೇನು ಬರ್ರಿ. ಬೇಡವಾ ಬೇಡ, ಏನ 4 ದಿನ ನಿನ್ನ ಮನ್ಯಾಗ 4 ದಿನ ನಿರ್ಮಲಿ ಮನ್ಯಾಗ ಇಡ್ರಟ್ ಅಂತಂದು ಈ ಎಲ್ಲ ಬುಟ್ಟಿನೂ ನಿನ್ನ ಮನೆಗೆ ಮಾಡಿ ಕಟ್ಟಿದ್ವು ಅವು. ಏನು ಬೇಡ ತಗೋ, ಅದ್ರಾಗ ಅರ್ಧ ಪಲ್ಯ ಅವೆಲ್ಲ ಏನೇನೈತೆ ನೋಡಿ ಆ ಬುಟ್ಟಿದ್ರಾಗೆಲ್ಲ ಅರ್ಧ ತಕ್ಕೊಂಡು ಅರ್ಧ ನಾವು ನಿರ್ಮಲಿ ಊರಿಗೆ ಹೋಗ್ತೀವಿ. ಸುಮ್ಮನೆ ಇಲ್ಲಿ ಕುಂಡ್ರದ್ರಾಗ ಅರ್ತಿಲ್ಲ, ನಾವು ಅಲ್ಲೇ ಹೋಗಿ ಉಣ್ತೀವಿ, ನಮ್ಗೇನು ಬೇಡ. ಯವ್ವ ಅದ್ರಾಗಿಂದ ಏನು ಬುತ್ತಿ ಗಿತ್ತಿ ತೆಗಿಬೇಡ, ಅಲ್ಲಿ ಬೇಕಾರೆ ಏನಾರ ತೊಗೊಂಡೋಗುನಂತ ಅದನ್ನೇನು ತೆಗಿತಿ ಬಿಡು, ಈಕಿಗಂತನ ತಂದೀವಿ ಇರಲಿ. ಅಣ್ಣ ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊತೀರಿ? ಏನಾಗಲ್ಲ ತಗೋರಿ, ಸಂಜೆ ಮುಂದೆ ಹೋಗಂತ್ರಿ ಅಂತ. ಹಂಗೆ ಉಣ್ಲಾರ್ದ ತಿನ್ಲಾರ್ದ ಹಂಗೆ ಹೊಕ್ಕಿನ ನಿಂತ್ರಿ ಹೆಂಗಣ್ಣ? ಸಂಜೆ ಮುಂದೆ ಉಂಡು ತಿಂದು ಹೋಗಂತ್ರಿ ಅಂತ ಬಿಡು. ನೋಡುವ, ತಪ್ಪು ತಿಳ್ಕೊಬೇಡ. ಒಂದು ಚಂದಾಗ ಬರೀ ಮಾತಿಗೆರ ಬಂದಿರೇನು, ಇವತ್ತೊಂದಿನ ಇರ್ರಿ ಅಂದ್ರೆ ಅದು ಬೇರೆ ಮಾತು. ಎಲ್ಲಿ ಇದ್ದು ಬಿಡ್ತೀವಿ ಅಂತೇಳಿ ಚಂದಾಗ ಉಣಿಸ್ ತಿನಿಸ್ ಕಳಿಸು ಅನ್ನೋದ್ರಾಗ ಅದಾಳಿ ಮತ್ತೆ. ನಾವು ಅಷ್ಟಕ್ಕೂ ಮೀರಿ ಇಲ್ಲಿದ್ರೆ ಚಲೋ ಅನ್ಸೋದಲ್ಲ ವಿಮ್ಲಾ, ಬೇಸರ ಮಾಡ್ಕೋಬೇಡ. ಆದ್ರೆ ನೀ ಚಂದದಿಯಲ್ಲ, ನೀ ಆರಾಮದಿ ಇಲ್ಲ, ಅದನ್ನ ಹೇಳ ಮೊದ್ಲು. ಏನು ಚಂದ ಏನ ಬಿಡಣ್ಣ, ಈಗ ಗಂಡ ಮನೆ ಬಿಟ್ಟು ಬಂದ್ರೆ ಅಲ್ಲಿ ಮರ್ಯಾದೇನೂ ಇಲ್ಲ ನನ್ನ ಮಾತ್ರ ನಂಗೆ ಗೊತ್ತೈತಿ. ಅದ ಕಾರಣಕ್ಕನ ಇಲ್ಲದಿನಷ್ಟ. ಒಂದಲ್ಲ ಒಂದಿನ ಇವರು ಸರಿ ಹೋಗ್ತಾರ, ಅತ್ತೆಯರು ಸರಿ ಹೋಗ್ತಾರ. ಈಗ ಎಷ್ಟು ನನ್ನನ್ನು ಮನೆ ಸೊಸಿ ಅಂದ್ಕೊಂಡು ಒಳಗೆ ಹೊರಗೆ ಇದು ಮಾಡಕ್ಕೆ ಬಿಟ್ಟಾರ. ಅದನ್ನು ನಾನು ಅರ್ಥ ಮಾಡ್ಕೊಂಡು ಹೋಗ್ಬೇಕಷ್ಟ. ಒಂದಲ್ಲ ಒಂದಿನ ನಮ್ಮ ಅತ್ತಿನೂ ಬುದ್ಧಿ ಕಲಿತಾಳೆ. ಆದರೆ ಹಚ್ಚಕ್ಕ ಚುಚ್ಚಕ್ಕ ಒಂದು ರಾಹು ಕೇತು ಅಂತಂದು ಇದಾವೆ 2 ಮನ್ಯಾಗ. ಮತ್ತು ನಾವು 2 ಗಂಡ ಮನೆಗೆ ಕಳಿಸಿದ್ರೆ ನಾನು ಭಾಳ ಶುದ್ಧ ಆಗೇ ಆಗುತ್ತೆ. ನಮ್ಮ ಅತ್ತಿ ಸರಿ ಹೋಗಿ ಹೋಗ್ಕೊಳ್ಳೋ ನಂಬಿಕೆ ಐತಿ. ಅದಕ್ಕೆ ಅವ್ರು ಹೇಳ್ದಂಗೆ ಕೇಳಕತ್ತೀನಿ. ಈಗ ನಾನು ಹಠ ಮಾಡಿ ಎಲ್ಲ ಮಾಡಿ ಇರ್ಸ್ಕೋಬೋದು ನಮ್ಮ ಅತ್ತಿ ವಿರುದ್ಧವಾಗಿ ಹೋಗಿ. ಸುಮ್ಮನೆ ನಮ್ಮ ಅತ್ತಿಗೂ ನನಗೂ ಮನಸ್ತಾಪ, ಕಡೆವರೆಗೂ ನಾನು ಅನ್ಸ್ಕೋಬೇಕಾಗತ್ತೆ ಅಂತ ಅಷ್ಟೆ. ಇವ್ರು ಬರಲಿ, ಒಂದು ಮಾತು ಇವ್ರಿಗೆ ಹೇಳ್ತೀನಿ, ಹೇಳಿ ಆ ಅತ್ತಿಗೆ ಹೇಳಂತ ಹೇಳ್ತೀನಿ. ಯವ್ವ ನೀನು ಅರ್ಥ ಮಾಡ್ಕೋಬೇ ನನ್ನ ಪರಿಸ್ಥಿತಿನ. ಓಹೋ, ಏನು ನಮ್ಮ ಸೀನಪ್ಪರು ನಮ್ಮ ಮನೆ ಕಡೆಗೆ ಬಂದ್ಬಿಟ್ರ? ಯಾಕೆ ಈಗ ನೆನಪಾದ್ಲ ಅಂತ ತಂಗಿ? ರೀ ಅಣ್ಣ ಅವ್ವ ಆಗಲೇ ಬಂದ್ರು. ಅತ್ತಿಯರು ಇವತ್ತೊಂದಿನ ಇರು ಅಂತಂದು ಹೇಳಲಿಲ್ಲ, ಇವರು ಹೊಕ್ಕಿನಂತಂದು ಕುಂತಾರ. ಅದಕ್ಕೆ ಒಂದಿಷ್ಟು ನೀವರ ಅತ್ತಿಯರಿಗೆ ಹೇಳ್ರಿ, ಇವತ್ತೊಂದಿನ ಅಣ್ಣ ಅವ್ವ ಇಲ್ಲೇ ಇರಲಿ. ತಡಿ, ನಿಮ್ಮ ಅಣ್ಣ ನಿಮ್ಮ ಅವನ್ನ ಮಾತಾಡ್ಸ್ತೀನಿ. ಹಂಗ್ಯಾಕ? ತಡಿ, ಸರಿ ಇಲ್ಲಿ. ಹಂಗಲ್ರಿ, ನೀವರ ಒಂದು ಮಾತು ಇರು ಅಂತ ಹೇಳ್ರಿ. ನೀವು ಹೇಳಿ ಅತ್ತಿಯರಿಗೆ ಹೇಳಿದ್ರೆ ಅವರು ಇರು ಅಂತಾರೆ. ಅದಕ್ಕೆ ಮಾತಾಡ್ಸೋಕ್ಕಿಂತ ಮುಂಚೆಕನ್ನ ಹೇಳಕತ್ತೀನಿ, ಹೇಳ್ರಿ. ನಂಗೆ ಏನು ಮಾಡ್ಬೇಕು, ಏನು ಹೇಳ್ಬೇಕು, ಏನು ಮಾತಾಡ್ಬೇಕು ಅಂತೆಲ್ಲ ಗೊತ್ತೈತಿ. ನಿನ್ನ ಮಾತು ನಿನ್ನ ಕೇಳಿ ನಾನೇನು ಮಾಡೋದು ಬೇಕಾಗಿಲ್ಲ. ಸರ್ಕ ಹಿಂದಕ್ಕೆ. ಅತ್ತಿಯರ ಏನ್ರಿ ಈಗ ಆರಾಮಾಗೈತನ್ರಿ? ಪರವಾಗಿಲ್ಲ, ಪಾಲ್ಸಿ ಹೊಡೆದೈತಂದ್ರೆ ಆದ್ರೆ ಇಲ್ಲಿವರೆಗೂ ಬಂದಿರಾ ಮಗಳ ಮನೆವರೆಗೂ. ಪರವಾಗಿಲ್ಲ, ನೀವು ಭಾರಿ ಗಟ್ಟಿ ಇದ್ದೀರಾ ಮತ್ತೆ. ಸುಮ್ಮನೆ ಅನ್ನೋದಿಲ್ಲ, ಶಿವಮ್ಮ ಭಾಳ ಗಟ್ಟಿಗಿತ್ತೆ ಅಂತ ನಿಮ್ಮೂರಾಗ. ಏನ್ರಿ ಮಾವರ ನಿಮ್ದು ಹೆಂಗೈತ್ರಿ ಕೈ? ಆರಾಮೈತಾ? ನೀವು ಪರವಾಗಿಲ್ಲ ಬಿಡ್ರಿ. ಒಂದ ಕೈ ಇಟ್ಕೊಂಡು ಹಾಲಿನ ವ್ಯಾಪಾರ ಮಾಡ್ಕೊಂತ ನೀವು ಭರ್ಜರಿ ಇದ್ದೀರಿ. ಬರ್ತಿರ್ತಾವ ನಮಗೂ ಸುದ್ದಿ ನಿಮ್ಮೂರಿಂದ. ಆರಾಮದಿರೇನು ಅಂತ ಕೇಳಂಗ ಇಲ್ಲ, ಆರಾಮದಿರಿ ಹೌದಿಲ್ಲ? ಹ್ಞೂ ರೀ, ದೇವ್ರ ದಯದಿಂದ ಆರಾಮದೀವಿ. ಹೆಂಗ ಅದು ಒಂದು ಹಾಲಿನ ವ್ಯಾಪಾರನೂ ಚಲೋ ಐತೆ. ಮನಿನೂ ಈಗ ಜಾಗ ತೊಗೊಂಡಿನ್ರಿ, ಅಲ್ಲೇ ಊರಾಗ ಮನಿನೂ ಹಾಕ್ಸಕತ್ತೀನಿ. ಇನ್ನೊಂದು 2 ಎಕರೆ ಭೂಮಿನೂ ಹಿಡ್ಬೇಕಂತ ಮಾಡೀನ್ರಿ. ಈಗ ದೇವ್ರ ದಯದಿಂದ ಎಲ್ಲ ಚಲೋನ ಹೊಂಟೈತಿ ನೋಡ್ರಿ. ಕೇಳ ಮತ್ತೆ ಎಲ್ಲ ಚಲೋ ಹೊಂಟೈತಿ ಅಂತ ಹೇಳ್ತಾರ. ಮತ್ತೆ ಮಗಳಿಗೆ ಎಷ್ಟು ತೊಲಿ ಬಂಗಾರ ತಂದಾರ ಕೇಳ. ಅಪರೂಪಕ್ಕೆ ಬಂದಾರ ಮಗಳು ನೋಡಕ, ತಂಗಿ ನೋಡಕ. ಏನ್ ತಂದನವ ನಿಮ್ಮ ಅಣ್ಣ ಕೇಳ ವಿಮಲ, ಸುಮ್ಮನೆ ನಿಂತಿಯಲ್ಲ. ಹ್ಞೂ ರೀ ಅಕ್ಕರ, ನಮ್ಮ ಮನೆಗೆ ಏನಾರ ಕಾರ್ಯಕ ಕಟ್ಲಿಗೆ ಬರ್ತಾಳಲ್ರಿ ನಮ್ಮ ತಂಗಿ, ಅವಾಗ ಕೊಟ್ರ ನಮ್ಮ ಊರನ್ನರೆಲ್ಲರೂ ಚಂದ ಅಂತಾರ್ರಿ. ಈಗ ಸುಮ್ಮನೆ ತಂಗಿ ನೋಡಕ್ ಬಂದಾಗ ನಮ್ಮ ಊರ್ ಕಡೆಗ ಅಂತವಿಲ್ರಿ ಯಾವುದು ಪದ್ಧತಿ. ಸುಮ್ಮನೆ ತಂಗಿ ಮಾತಾಡ್ಸಕ್ ಹೋದಾಗ ಬಂದಾಗ ಕೊಡೋ ಅಂತ ಪದ್ಧತಿ ಇಲ್ಲ. ಆಮೇಲೆ ನನಗೂ ನೋಡ್ರಿ, ಒಂದು ಕೈ ಇಟ್ಕೊಂಡು ನಾನು ಬಾಳೆ ಮಾಡೋದು, ನಮ್ಮ ಅವ್ಗೆ ಪಾಲ್ಸಿ ಹೊಡೆದೈತಿ. ಮತ್ತು ನಮ್ಮ ಅವಂದು ಜೀವ ತಡಿಲಿಲ್ಲ, ಮಗಳು ನೋಡಕ್ಕೂ ಬರಲಿಲ್ಲ, ಇಷ್ಟು ಹೇಳಿ ಕಳ್ಸಿದ್ರು ಅಂತ ಬಂದಾಳ್ರಿ. ಅದಕ್ಕೆ ನಾವು ಬಂಗಾರ ಬೆಳ್ಳಿ ತಂದಿಲ್ಲ, ಕಳಿಸ್ಕೊಡ್ರಿ. 1-8 ದಿನ ಇಟ್ಕೊಂಡು ಎಲ್ಲ ಬಂಗಾರ ಬೆಳ್ಳಿ ನಾವು ಹೇರಿಸಿ ಕಳಿಸ್ತೀವಿ. ಏನ್ರಿ? ಕೇಳ್ತೀವಪ್ಪ. ಮತ್ತೆ ಯಾಕಂದ್ರೆ ಮತ್ತೆ ಇರೋದ ನಿನಗೆ 2 ತಂಗ್ಯಾರ, ಮತ್ತೆ ಅವ್ರನ್ನ ಚಲೋ ಮನೆಗೆ ಮದುವೆ ಮಾಡ್ಕೊಟ್ಟು ಕೈ ತೊಳ್ಕೊಂಡು ಕೂತೀರ. ಅದಕ್ಕೆ ಕೇಳ್ಬೇಕಾಗತ್ತೆ. ಮತ್ತೆ ಕೇಳಿದೆ. ಆತಾಳ ನಿಮ್ಮ ಮನೆಗೆ ಏನಾರ ಕಾರ್ಯ ಕಟ್ಲಿ ಆದ್ರೆ ಕಳಿಸ್ತೀವಿ. ನೋಡಿವಲ್ಲ, ಕಳಿಸಿದಾಗ ನೀವೇನೇನು ತಂದು ಹಾಕಿ ಕಳಿಸಿರಂತ ನಾನು ನೋಡೀನಿ. ಯಾಕಪ್ಪ ನಿಂದು ಮಗಳ ಮದುವೆ ಮಾಡಿದ್ದಲ್ಲ, ನಿನ್ನ ಮಗಳದು ಮದುವೆ ಮಾಡಿದಾಗ ಏನು ಕೊಟ್ಟಿ ನೀನು?
ಏನೇನೂ ಇಲ್ಲ. ಅದು ಮದುವೆ ಏನೇನೋ ಆತ್ರಿ ಹಂಗ್ರಿ ಹಿಂಗ್ರಿ ಅಂತಂದು ಹೇಳಿ ನಿಮ್ಮವ್ವ ಅವಾಗೂ ಏನು ಕೊಡಲಿಲ್ಲ. ಹಳೆತನಕ್ಕೆ ಬಂದ್ರೆ ಒಂದು ಅರ್ಧ ತೊಲಿ ಬಂಗಾರ ಕೊಡ್ಬೇಕಂದ್ರೆ ಏನು ಹಂಗೆ ಚಿಟ್ಬಿಟ್ಟು ಚಾಟಿ ಹೊಡೆದ್ರಿ. ಈಗ ಮತ್ತೆ ಕೈಯಾಗ ರೊಕ್ಕ ಆಡ್ತಾವು. ಈಗ್ರ ಒಂದು ಇಡ್ತಂಗೆ ನಮ್ಮ ಅಮ್ಮಕಾರದಿಂದ ಏನಾರ ಕೊಡಿಸ್ಬೇಕಪ್ಪ ಮತ್ತೆ. ಇರ್ಲಿ ಬಿಡು ಬೇಯವ್ವ, ಈಗ ರೊಕ್ಕ ಆಡಕತ್ತವು. ನಮ್ಮ ಹಂಗ ಹುಟ್ತಾನ ಬಾಯಾಗ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿದ ಮಂದಿ ಅಲ್ಲಲ್ಲ, ಆಗದಲ್ಲ ಕೊಡಕ. ಇರ್ಲಿ, ಈಗ ಆಡಕತ್ತಾವಲ್ಲ, ಇನ್ನೊಂದು ಈಟ್ ಆಡಿದ್ಮ್ಯಾಗ ಕೊಡ್ತಾರಂತ. ಹಾಂ ವಿಮಲ, ನೋಡು ಚಂದಾಗ ಉಣಿಸಿ ತಿನಿಸಿ ಏನೇನು ಮರ್ಯಾದೆ ಮಾಡ್ಬೇಕ ಮಾಡಿ ಸಂಜೆ ಮುಂದೆ ಚಾ ಕುಡ್ಸ ಕಳ್ಸ, ಹಂಗ ಕಳಿಸ್ಬೇಡ. ಬಾಡ್ಕೋ ಊರು ಬಾಡ್ಕೋ ಎಷ್ಟು ಸಕ್ಕೈತ್ ನೋಡಿ ಇವಂಗ. ಅಲ್ಲಿಂದ ಬಂಡಾರ ವಯಸ್ಸಾಗಿರಕ್ಕೆ ತಾಯಿ ಅಣ್ಣ ಇಬ್ಬರು ಬಂಡಾರ. ಮಾಟಗಾರ ಒಂದಿನ ಇರಲಿ ಬಿಡು ಅಂತನವಲ್ಲ. ನಾನು ಬಂಗಾರ ಯಾವುದು ನಾನು ವಿಮಲಿ ಕೊಡೋದಿಲ್ಲ. ಕೊಟ್ರು ನಮ್ಮ ವಿಮಲಿ ಬಾಲ್ ಬಡ್ಲಾಗ್ಯಾಳ. ಎಲ್ಲ ಅವ್ರ ಅತ್ತಿ ಕೈ ಕೊಟ್ಕೊಂಡಿರ್ತಾಳ. ಆಕೆ ಹಾಕೊಂಡಾಳ ಅದರ ಪಡ್ಕುಶರ ರೊಟ್ಟಿ, ಅದು ನಾನು ಆಕೆ ಕೊಟ್ಟಿದ್ದು ನೋಡು. ಅವ್ರ ಅತ್ತಿ ಕೊಟ್ಕೊಂತಾಳ. ಈಕೆಗೆ ಯಾವ ಬಂಗಾರನೂ ಕೊಡೋದಿಲ್ಲ. ನಾನು ನಮ್ಮ ನಿರ್ಮಲಿಗೆ ಕೊಡ್ತೀನಿ ಎಲ್ಲಾನು. ನಮ್ಮ ನಿರ್ಮಲಿ ಚಂದ ಕಟ್ಕೊಂಡು 4 ದಿನ ನೋಡ್ಕೊತಾಳ. ಈಕೆ ನಮ್ಮ ವಿಮಲವನ್ನ ಇವ್ರ ಮನ್ಯಾಗ ಚಾಕ್ರಿ ಮಾಡ್ಕೊಂಡು ನೌಕರಾಣಿ ಯಾಕೆ ಬದುಕಕತ್ತಾಳ. ರಾಣಿ ಅಲ್ಲಿಕಿ ನೌಕರಾಣಿಕಿ. ನಾನೇ ಕಿಕ್ಕೊಳ್ಳಿ ನನ್ನ ಮಗಳಿಗೆ ನಿರ್ಮಲಿಗೆ ಕೊಡ್ತೀನಿ. ನನ್ನ ಮಗಳ ಅಲ್ಲಿಕ್ಕಿ ಹಾಳಾದಕ್ಕೆ ಬಡ್ಲಗಳ ಮಾಡಿದ್ನೇನು. ಈಕೆ ಬಡ್ಲ ಕಳಿಕಿ ನನ್ನ ಮಗಳ ಅಲ್ಲಿಕ್ಕಿ. ಬೇಡ ಬೇಡ. ಶೀನಾ ಶೀನಪ್ಪ ತಗೋ ಚೀಲ, 2 ಚೀಲ ತಗೋ, ಹೋಗೋಣ ನಡಿ. ಹೊಟ್ಟಾಟ ಗಾಡಿ ಅವ್ನು ನಿಂಟಾನನ್ನು ನೋಡು. ಅದಾನ ಇಲ್ಲ ಮಟ್ಟ ಎಲ್ಲರ ಬಿಡಿ ಶೇಡಕ್ಕೆ ಹೋಗಿದ್ರೆ ಕರ್ದು ಬಾ ಅಣ್ಣ. ಹೋಗುನು ಹೊಟ್ಟಾಗಟ್ಟ ಉಂಟುಂಟ್ಲ ಹೋಗುನು ನಿರ್ಮಲಿ ಮನೆಗೆ. ರೀ ಯಾಕ್ರಿ ಹಂಗೆ ಹೇಳ್ತೀರಿ? ಪಾಪ ನೋಡ್ರಿ ಬೇಸರ ಮಾಡ್ಕೊಂಡ್ರು. ನನಗೆ ಮಾಡಕ್ಕೆ ಭಾಳ ಕೆಲಸದವು. ನಂದು ಒಂದ ವ್ಯವಹಾರ ಅಲ್ಲ, ನಾನು 10 ವ್ಯವಹಾರದವು. ಹೋಗು ದಂಧಕ್ಯಾಗ 40 ಕಟ್ಟಿ ನಾನು ಆಕಳ ಎಮ್ಮಿ ಎಲ್ಲ ಸೇರಿ ಒಂದು 70-80 ಅದಾವು. ಅದ್ರ ಚಾಕ್ರಿ ಮಾಡಕ, ಅದ್ರದ ಹಾಲು ತಗೊಂಡೋಗಿ ಮಾರಕ ನಮ್ಮ ಮನ್ಯಾಗ ಯಾರು ಆಳು ಮಕ್ಕಳಿಲ್ಲ. ಮನೆ ಸೊಸೆಯಾಗಿ ನೀನ ಮಹಾಲಕ್ಷ್ಮಿಯಾಗಿ ನೋಡ್ಕೋಬೇಕು. ಹೋಗ. ಏನ ಈಗ ಬಂದೈತಂತ ಎಷ್ಟು ಮಾತಾಡ್ತಾಳಿ ಮವ್ವ ನಿಮ್ಮಣ್ಣ. ಹೋಗು ಒಂದೇ ಮಾಡದ್ ಮಾಡ ಸಾಕು. ಉಣ್ಸತ್ ತಿನ್ಸದ್ ಮಾಡು. ಬರ್ತೀನಿ ನಾನು. ಮಾವರ್ ತಡ್ರಿ, ಹೋಗ್ಬೇಡ್ರಿ, ನಾವು ಹೊಂಟ ಬಿಟ್ಟಿವಿ. ನಮಗೆ ಗೊತ್ತಾಗತ್ತಾ, ನಾವಿನ್ನು ಬರ್ತೀವಿ. ಇನ್ನೊಬ್ಬಕಿ ತಂಗಿ ಮನೆಗೆ ಹೋಗಿ ಮಾತಾಡ್ಸಿ ಹೋಗ್ಬೇಕು. ನಮ್ಮವ್ವ ಇಬ್ರು ಹೆಣ್ಮಕ್ಳನ್ನ ಸಾಯದ್ರಾಗ ಒಮ್ಮೆ ನೋಡ್ಬೇಕಂದ್ಲಾ, ಅದಕ್ಕೆ ಕರ್ಕೊಂಬಂದೆ. ಹೌದಾ? ಯಾಕ್ರಿ ಊಟ ಗೀಟ ಮಾಡಿ ಸಂಜೆ ಮುಂದೆ ಚಾಪ ಕುಡ್ದು ಹೋಗಿದ್ರಲ್ಲ, ಯಾಕೆ ಹಿಂಗೆ ಅವಸರ ಮಾಡಿ ಹೊಂಟ್ರಿ? ಬೇಡ ಹೇಳಪ್ಪ ಬೇಡ. ನಾನು ನನ್ನ ಮುದ್ದಿನ ಮಗಳಾಡಳ ನಿರ್ಮಲಿ, ನನ್ನ ಸಣ್ಣ ಮಗಳು ನಿರ್ಮಲಿ ಮನೆಗೆ ಹೋಗ್ಬೇಕು ನಾನು ಅದಕ್ಕೆ. ಹೌದ್ರಾ? ಹಾಂ ಆತ ಹೋಗ್ಬರ್ರಿ. ಹೋಗ್ಬರ್ರಿ ಆತ. ನಂದೊಂದಿಟ್ಟು ಕೆಲಸ ಐತಿ, ನಾ ಹೋಗ್ಬರ್ತೇನೆ. ಹೊಂಟ ಬಿಟ್ರೇನ ಹಾಗಾದ್ರೆ? ಆತಾಳ್ರಿ, ಹೋಯ್ ಬರ್ರಿ. ಪಾಪ ಹುಂಟುಂಟ್ಲೆ ಹೋದ್ರೆ ಮತ್ತೆ ಮುಡ್ತೀರಿ ಸಣ್ಣ ಮಗಳ ಮನಿನ. ಆತಾಯ್ತು ಹೋಗ್ಬರ್ರಿ. ನೋಡವ ಕಳ್ಸು ನಿಮ್ಮ ಅವನ ಕೈಯಾಗ ಒಂದು ಜಂಪರ್ ಪೀಸ್ ಕೊಡು. ಜಂಪರ್ ಬಟ್ಟೆ ಕೊಟ್ಟು ಕಳ್ಸು, ಹಂಗೆ ಕಳಿಸ್ಬೇಡ ಬರಿಗೈಲೆ. ಪಾಪ ನೀನು ದಿನದಾಗ ಎದ್ದಿದಿ. ಮತ್ತು ನೋಡು ಹಡ್ಯಾಕೆ ಏನು ಬಂದು ಕರ್ಕೊಂಡು ಹೋಗ್ತಾರೋ ಏನಿಲ್ಲ ನೋಡು. ಅಕ್ಕರ ನೀವು ಕರ್ಕೊಂಡು ಹೋಗಂದ್ರೆ ನಾ ಬೇಕಾದ್ರೆ ಬರ್ತೀನಿ ರೀ. ಮತ್ತು ನಾವು ಕರೆಯಾಗಿ ಕಳ್ಸಿದ್ರೂ ನೀವು ಹಡ್ಯೋದು ನಾವು ಇಲ್ಲೇ ಹಡಿತಾಳಾಕಿ ನಾವು ಕಳ್ಸೋದಿಲ್ಲ ಯಾವಾಗ ದ ಕಾರಣಕ್ಕೂ ಅಂತ ಅಂದಾರ ನೀವ ಅಲ್ಲ ಮತ್ತೆ. ಅತ್ತಿಯರ ಅಲ್ಲೇ ಹೋಗ್ತೀನ್ರಿ ಹೆರ್ಕಿಗೆ. ಬೇಡವಾ ಬೇಡ, ಬೇಕಾಗೇ ಇಲ್ಲ. ಈಗ ನಾವು ಹೇಳ್ದಂಗೆ ಕೇಳ್ಕೊಂಡು ಚಂದಾಗ ತಗ್ಗಿ ಬಗ್ಗಿ ನಾವು ಏನು ಹೇಳ್ತೀವಿ ಅದನ್ನು ಕೇಳ್ಕೊಂಡು ಮನ್ಯಾಗ ಒಬ್ಬ ಸೊಸೆಯಾಗಿ ಅದಿದೆ. ನೀನೇನಾರು ನಿಮ್ಮ ಅವನ ಮನೆಗೆ ಹೋಗಿ ಮತ್ತೆ ನೀನು ಅದ ಕಂತ್ರಿ ಬುದ್ಧಿನ ಕಲ್ಕೊಂಬಂದ್ರೆ ವಾಪಸ್ ತಿದ್ದು ನಿನ್ನ ನಮಗೆ ಭಾಳ ವಜ್ಜಾಗತ್ತ. ಏನು ಹೇಳೋದು ಅರ್ಥ ಮಾಡ್ಕೋ. ಬೇಕಾಗಿಲ್ಲ ನಿನಗೇನು ಚಂದಾಗ ಹೆರಿಗೆ ಆಗ್ಬೇಕು, ನಿಂದು ಬಾಣಂತನ ಮುಗಿಬೇಕು. 3 ತಿಂಗಳು ನೀರು ಬಿಟ್ಟಕ್ಕೆ ನಾವು ಬಿಟ್ಟು ಕೇಳು. ಏನು ನನಗೆ 2 ಹೆಣ್ಮಕ್ಳು ಅದಾರ, ಬೇಕಾದಂಗೆ ಮಾಡ್ತಾರೆ. ಅತ್ತೆಯರ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತಲ್ರಿ ಚೊಚ್ಚಲ ಹೆರಿಗೆ ತವ್ರ ಮನೆಗೆ ಆಗ್ಲಿ ಅಂತಂದು. ಬೇಡ ಅಂದೆ ನಾನು ವಿಮಲ, ಬೇಡ ಅಂದ್ರೆ ಮುಗಿದೋತು. ಯಾಕ ನಿಮ್ಮವ್ ಇವತ್ತು ಬಂದಾಳ ಆಗ್ಲೇ ಎತ್ತಿದ್ರೆ ಮಾತಾಡಕತ್ತಲ್ಲಿ ನೀನು. ಇದ ಒಂದ ಕಾರಣಕ್ಕನ ನಾನು ನಿನ್ನ ಕಳಿಸುದಿಲ್ಲ ಅನ್ನೋದು. ನಿಮ್ಮವ್ವ ನಿಮ್ಮ ಅಣ್ಣ ಹೊಕ್ಕಾರಂತ ಬಾಗ್ಲವರೆಗೆ ಹೋಗಿ ಬಿಟ್ಟು ಬಾ ನಡಿ. ಅತ್ತಿಯರ ನಡಿ ಅಂದೆ. ಆದ್ರೆ ಹೆರಿಗೊಂದಾಗ್ಲಿ, ನನ್ನ ಹೆರಿಗೊಂದಾಗ್ಲಿ ನಿನಗ ನಿನ್ನ ಮಕ್ಕಳಿಗೆ ಭೂತ ಬಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಮಲಾನ ಅಲ್ಲ. ಎದಕ್ಕೆ ತಡ್ಕೊಂಡೀನಿ ಅಂತ ಹೇಳಿ ನನಗೆ ಗೊತ್ತೈತಿ. ನನ್ನ ಮಗು ಬರಲಿ ಹೊರಗೆ ಐತಿ. ನಿಮ್ಮ 3 ಮಂದಿಗೂ ನನ್ನ ಗಂಡನ ಬಿಟ್ಟು ನೋಡು 4 ಮಂದಿಗೂ ಐತಿ. ಅಣ್ಣ ಸಂಜೆ ಮುಂದ್ಲರೋಗರ ಇರಣ್ಣ. ಬೇಡವಾ ಬೇಡ, ಹೆಂಗ ಚಂದ ಅದಿಯಲ್ಲ ಅದು ಸಾಕು. ಚಂದನ ನಿನ್ನ ನೋಡ್ಕೋತಾರಿಲ್ಲ ಇಬ್ರು ತಾಯಿ ಮಗ. ಇನ್ನು ಹಿಂಗೆ ಒಟ್ಟು ಹೊರ ಹಚ್ತಾರೆ.
ಇಲ್ಲಣ್ಣ ಚಂದ ನೋಡ್ಕೋತಾರ. ಅವಾಗ ನಂಗೆ ಬಿಟ್ಬಿಟ್ಟು ಹೋಗಲ್ಲ ಇವರು, ಕಾಳಜಿ ಮಾಡ್ತಾರ. ತಿಂದೇನೋ ಉಂಡೇನೋ ಅಂತ ಕೇಳ್ತಾರ. ಅದು ಯಾಕೆ ಅವನ ಕಂಡ್ರನ ಆಗಲ್ಲ ನಮ್ಮ ಅತ್ತಿಗೆ ಇವರಿಗೆ, ಅದಕ್ಕೆ ಒಂದಿಷ್ಟು ಹಂಗೆ ಮಾಡ್ತಾರಷ್ಟ. ಎಲ್ಲನೂ ನಿನ್ನ ಕೈಯಾಗ ಇರುತ್ತ. ನೀ ಹೆಂಗೆ ಇಟ್ಕೊಂಡಿರ್ತಿದ್ದಿ ಹಂಗೆ ಇರುತ್ತ ನಿನ್ನ ಮಂಟನ. ನೀನು ಎಲ್ಲನೂ ಸಡ್ಲು ಕೊಟ್ಟಿಯ, ಅದಕ್ಕೆ ನೀವು ಅಟ್ಟೆ ನಿಮ್ಮ ಮಗನ ನಿನ್ನ ಮಾತು ಕೇಳೋದಿಲ್ಲ. ನೋಡುವ ಅಲ್ಲಿ ನನ್ನ ಮಗಳು ನಿರ್ಮಲಿ ಹೆಂಗಟಳ ಅಂತ ತೋರಿಸ್ತೀನಿ ತಡಿ ನಿನಗೆ. ಹೋಲ್ಬಿಡು ಅಂದ್ರದ್ದೇನೋ ಅಂತಾರಲ್ಲ, ಜಾಸ್ತಿನ ಆಗೈತೆ ನಿಂದು. ನನ್ನ ನಡ್ಲ ತಗೋ ಚೀಲ. ಯವ್ವ ನಮಸ್ಕಾರ ಮಾಡ್ತೀನಿ ಬೇ, ಕಾಲ್ ಮ್ಯಾಕ್ ಕುಂತಿರ್ತೀನಿ. ಬೇಡ ಹೊಟ್ಟೆ ಇಟ್ಕೊಂಡು ಏನು ಬಗ್ತಿದ್ದಿ, ಬಕಡೇನು ಬೇಡ. ನನ್ನ ಆಶೀರ್ವಾದ ಇಟ್ಟೈತಿ ನೋಡು. ಒಂದಿನ ಸಂಡುಲ ಮಾಡ್ಕೊಂಡು ಹೆರಿಗೆಗೂ ಕಳ್ಸೋಣಂತ ಅವಳು, ಮತ್ತು ಹಡಿಯೋಕ್ಕೂ ಕಳ್ಸೋಣಂತ ಅಲ್ಲಿ ಮತ್ತೆ ಹಾಳಾದಕ್ಕೆ. ಒಂದಿನ ಸಂಡುಲ್ ಮಾಡ್ಕೊಂಬ. ಅಲ್ಲಲ್ಲೇ ಹಂಡಿ ಅಂತಕ್ಕೆ ಕಬ್ರಿಗೇರಿ ನೀನು ಕೊಟ್ಟಿದ್ದು ಪದಕರ್ಸರನ್ನ ನೀವು ಮತ್ತೆ ಯಾಕೆ ಹಾಕೊಂಡಿಲ್ಲ ಅಣ್ಣ? ಯವ್ವ ಮತ್ತೆ ನಮ್ಮ ಅತ್ತಿದ ನಾ ಹಾಕ್ಕೊಂಡಿನಲ್ಲ, ಅದಕ್ಕೆ ಚಂದ ಐತಿ ಹಾಕೋತೀನಿ ಕೊಡು ಅಂದರು. ನಾನು ಹಾಕ್ಕೊಂಡಿದ್ದೆ, ಮತ್ತು ಕೊಡು ಅಂದ್ರಂತ ಕೊಟ್ಟೆನ್ ಬೇ. ಹಾಳಾಡಕ್ಕೆ ನಂದು ಪಡ್ಕು ಸರ ಎಷ್ಟು ಇಷ್ಟಪಟ್ಟು ಮಾಡಿಸೋದು ಗೊತ್ತನ್ನ ಅನ್ನೋದನ್ನ. ಹಾಳಾಡಕ್ಕೆ ಮಾಡಲು ಇಸ್ಕೊಂಡು ಹಕ್ಕೋ ಅದನ್ನ ಏನು. ನಡಿಲ ತಗೋ, ಹೋಗ್ಬಿಡ್ತೀವಿ, ಆರಾಮಿರು. ನಿರ್ಮಲಿ ಮನೆಗೆ ಹೋಗ್ಬಿಡ್ತೀನಿ. ಒಂದಿಷ್ಟು ನೀನು ನಿಮ್ಮ ಅಟ್ಟಿನ ನಿಮ್ಮ ನಾದ್ನೇರ್ನ ನಿನ್ನ ಗಂಡನ್ನ ಹಡ್ಬಸ್ನಾಗ ಇಟ್ಕೋ. ಇನ್ನೇನು ಕೂಸು ಆಯ್ತು ಎಲ್ಲ ಅಟ್ಟು ಇನ್ನೆದಕ್ಕೆ ಹಟ್ಟಿಟ್ಟಿಲ್ಲ. ಚಂಡಿಗಡ್ಡಿ ಬಿಡು ಒಂದು. ಹ್ಞೂನವ್ವ ಆತು, ಹಂಗೆ ಮಾಡ್ತೀನಿ ತಗೋ. ಇಡು ನನ್ನ ಮಗಳು ಅಂದ್ರ ಅದು ಬಿಟ್ಟು ಹೆಡ್ರ್ಕೊಂಡು ನಿಂತಾಳ ಉಚ್ಚಿ ಹೋಯ್ಕಂಡು. ನಡಿಲ